ನಾವು 1,00,000 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿದ್ದೀವಿ. ಎಷ್ಟು? 1,00,000 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿದ್ದೀವಿ. ಸರ್ಕಾರಕ್ಕೆ ಹೇಳಬೇಕು ನೀವೆಲ್ಲ. ನೋಡಿ ಆಗಿಲ್ಲ, ಆಗದೂ ಇಲ್ಲ, ಆಗದೂ ಇಲ್ಲ. ಗೊತ್ತಾಯ್ತಾ? ಈಗ ವಿರೋಧಿಗಳು, ನಮ್ಮ ವಿರೋಧಿಗಳಿದ್ದಾರಲ್ಲ, ಇನ್ನು ಮೇಲೆ ಮುಂದಿನ ಚುನಾವಣೆಯಲ್ಲಿ ಈಗೇನು ಆಶೀರ್ವಾದ ಮಾಡಿದ್ರಿ, ಪಾಪ ಮೈ ಒಬ್ಬರಿಗೆ ಆಶೀರ್ವಾದ ಮಾಡಿದ್ರಿ, ಮೈ ಒಬ್ಬರಿಗೆ. ಮುಂದಿನ ಚುನಾವಣೆಯಲ್ಲಿ 8 ಕ್ಷೇತ್ರಗಳಿಗೆ ಆಶೀರ್ವಾದವನ್ನು ಮಾಡಬೇಕು. ನಮಗೆ ಕೇಳ ಹಕ್ಕಿದೆ, ಯಾಕಂದ್ರೆ ನುಡಿದಂತೆ ನಡೆದಿದ್ದೀವಿ, ಕೊಟ್ಟು ಮಾತಿನಂತೆ ನಡ್ಕೊಂಡಿದ್ದೀವಿ, ಜಾರಿ ಮಾಡಿದ್ದೀವಿ. ಈಗ ಅಶೋಕ್ ರಾಯ್ ಮೆಡಿಕಲ್ ಕಾಲೇಜ್ ಬೇಕು ಅಂತ ಕೇಳಿದ್ರು, ಅದಕ್ಕೆ ಎಷ್ಟೇ ಖರ್ಚಾಗಲಿ ಮಾಡೇ ತೀರ್ತೀನಿ. ಮಾಡೇ ತೀರ್ತೀನಿ. ಆಸ್ಪತ್ರೆನೂ ಮಾಡ್ತೇನೆ, ಮೆಡಿಕಲ್ ಕಾಲೇಜು ಕೂಡ ಮಾಡ್ತೇನೆ. ನಮ್ಮ ಬದ್ಧತೆ, ನಾವು ಕೊಟ್ಟಿರ್ತಕ್ಕಂಥ ಮಾತು, ಎಲ್ಲ ಜಿಲ್ಲೆಗಳಲ್ಲಿ ಒಂದು ಮೆಡಿಕಲ್ ಕಾಲೇಜ್ ಇರಬೇಕು, ಒಂದು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಇರಲೇಬೇಕು ಅಂತಕ್ಕಂಥದ್ದು ಮಾಡಿದ್ದೀವಿ. ಒಂದು ಮೆಡಿಕಲ್ ಕಾಲೇಜು, ಒಂದು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಇರಲೇಬೇಕು. ಇಲ್ಲಿವರೆಗೆ 22 ಜಿಲ್ಲೆಗಳಲ್ಲಿ ಮೆಡಿಕಲ್ ಕಾಲೇಜುಗಳು, ಆಸ್ಪತ್ರೆಗಳನ್ನ ಮಾಡಿದ್ದೇವೆ. ಈವರೆಗೆ ನಾನು ಮುಖ್ಯಮಂತ್ರಿಯಾಗಿರುವಾಗ ಯಾವುದೇ ಕಾರಣಕ್ಕೆ ಬಡವರ ಕೆಲಸ ನಿಲ್ಲಿಸಲ್ಲ. ಅನ್ನಭಾಗ್ಯ, ಶಕ್ತಿ ಯೋಜನೆ, ಗೃಹಲಕ್ಷ್ಮಿ, ಗೃಹ ಜ್ಯೋತಿ, ಆಮೇಲೆ ಗೃಹ ನಿಧಿ ನಿಲ್ಲಿಸ್ತೀವ. 1,00,000 ಕೋಟಿ ರೂಪಾಯಿಗಳನ್ನ 2.5 ವರ್ಷದಲ್ಲಿ ಖರ್ಚು ಮಾಡಿದ್ವಿ. 1,00,000 ಕೋಟಿ ನಿಲ್ಲಿಸಕ್ಕೆ ಹೋಗ್ತೀವ. ದಿವಾಳಿ ಆಗಿದೆಯಾ? ನಮ್ಮನ್ನು ಕಾಪಿ ಹೊಡೆದ್ಬಿಟ್ಟಿದ್ದಾರೆ. ಈಗ ನಮ್ಮನ್ನ ಕಾಪಿ ಹೊಡೆದು ಬಿಟ್ಟಿದ್ದಾರೆ. ಈಗ ಜೊತೆಗೆ ಈಗ ಇತ್ತೀಚೆಗೆ ನಡೆದಂತ ಒಂದು ಬೆಳವಣಿಗೆಯನ್ನು ನಿಮ್ಮ ಜೊತೆ ಹಂಚಿಕೊಳ್ಳಲಿಕ್ಕೆ ಬಯಸ್ತಾ ಇದ್ದೇನೆ. GST, ಗೂಡ್ಸ್ ಮತ್ತೆ ಸರ್ವಿಸ್ ಟ್ಯಾಕ್ಸ್ ಅಂತ ಕರೀತಾರೆ. GST ಅಂದ್ರೆ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಅಂತ ಕರೀತಾರೆ. ಇದನ್ನ ಜಾರಿ ತಗೊಂಡ್ಬಂದವರು ಯಾರು? ಇದೇ ನರೇಂದ್ರ ಮೋದಿ 2017ರಲ್ಲಿ ಜಾರಿ ತಗೊಂಡ್ಬಂದವರು ಯಾರು? ಮೋದಿ ಸರ್ಕಾರ. 8 ವರ್ಷ ಆಯ್ತು ಇಲ್ಲಿಗೆ ಜಾರಿಗೆ ಬಂದು. 8 ವರ್ಷ ಎಲ್ಲ ಟ್ಯಾಕ್ಸ್ ಮೇಲೆ ಹೊಡೆದ್ಬಿಟ್ಟು ಈಗ ದಿವಾಳಿ ಗಿಫ್ಟ್. ದಿವಾಳಿ ಗಿಫ್ಟ್, ಅದಕ್ಕೂ ಚಪ್ಪಾಳೆ ಕಟ್ಟೋದು ನೋಡಿ. ಹೆಂಗೆ ನಮ್ಮ ದೇಶದಲ್ಲಿ ಹೆಂಗಾಗಿದೆ ಅಂತಂದ್ರೆ, 8 ವರ್ಷ ಟ್ಯಾಕ್ಸ್ ಕಲೆಕ್ಟ್ ಮಾಡಿದ್ದಾರೆ. GST ರೇಟ್ಗಳು ಮಾಡಿದವರು ಅವರೇ, ಇದೇ ನರೇಂದ್ರ ಮೋದಿ.
ಈಗ ನ್ಯಾಷನಲೈಸ್ ಮಾಡಿಬಿಟ್ಟು ಎರಡು ರೇಟ್ ಮಾಡಿ ಈಗ ಬೆಂಕಿ